program become subject new venture planning semester third semester ಯೂನಿವರ್ಸಿಟಿ ವಿಜಯನಗರ ಶ್ರೀಕೃಷ್ಣದೇವರಾಯ ಯೂನಿವರ್ಸಿಟಿ ಬಳ್ಳಾರಿ ಸೆಷನ್ 52. Today discuss about in this topic business plan preparation for new venture. ಮ್ಯಾನೇಜ್ಮೆಂಟ್ ಇದರಲ್ಲಿ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಅಂದರೆ ಕಲಿಕೆಯ ಉದ್ದೇಶಗಳು. ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಟು ಹೆಲ್ಪ್ ಸ್ಟೂಡೆಂಟ್ ಗೇನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಫಂಕ್ಷನ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಮ್ಯಾನೇಜರ್ ಅಂತ ಅದನ್ನು ಅಂದರೆ ಕಾರ್ಯದ ಬಗ್ಗೆ ತಿಳುವಳಿಕೆಯನ್ನು ಪಡೆಯಲು ವಿದ್ಯಾರ್ಥಿಗಳ ಸಹಾಯ ಮಾಡಲು ಮತ್ತು ವ್ಯವಸ್ಥಾಪಕರು ಜವಾಬ್ದಾರಿಯಾಗುತ್ತದೆ. ಒಂದು ವ್ಯವಸ್ಥಾಪಕ ಜವಾಬ್ದಾರಿ ಏನೆಂದರೆ ಅಂಡರ್ಸ್ಟ್ಯಾಂಡಿಂಗ್ ದಿ ಸ್ಟೂಡೆಂಟ್ ಅಂದರೆ ವಿದ್ಯಾರ್ಥಿಗಳಿಗೆ ಅರ್ಥ ಹೋಗ್ಬೇಕಂತ ತಿಳ್ಕೊಂಡು. ನೆಕ್ಸ್ಟ್ ಸೆಕೆಂಡ್ ಟು ಪ್ರೊವೈಡ್ ದೆಮ್ ಟು ಲರ್ನ್ ಟೆಕ್ನಿಕ್ಸ್ ಟು ಬಿ ಯೂಸ್ಡ್ ಇನ್ ದಿ ಪರ್ಫಾರ್ಮೆನ್ಸ್ ಆಫ್ ಮ್ಯಾನೇಜರಲ್ ಜಾಬ್ ಅಂತ ಇದೆ. ಅಂದರೆ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಅಂದರೆ ಬಳಸಬೇಕಾದ ಉಪಕರಣಗಳು ಮತ್ತು ತಂತ್ರಜ್ಞಾನಗಳನ್ನು ಬಳಸಬೇಕಾಗುತ್ತದೆ. ಥರ್ಡ್ ಒನ್ ಟು ಎನೇಬಲ್ ದೆಮ್ ಟು ಅನಲೈಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಎನ್ವೈರ್ಮೆಂಟ್ ಆಫ್ ಆರ್ಗನೈಜೇಷನ್ ಎಂಟರ್ಪ್ರೈಸಸ್ ಅಂದರೆ ವಿಶ್ಲೇಷಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಅವುಗಳ ಸಕ್ರಿಯಗೊಳಿಸಲು ಸಂಸ್ಥೆ ಪರಸ್ಪರವಾಗಿದೆ. ನೆಕ್ಸ್ಟ್ ಟು ಹೆಲ್ಪ್ ದಿ ಸ್ಟೂಡೆಂಟ್ ಟು ಡೆವಲಪ್ ಆರ್ಗನೈಜೇಷನ್ ಆಫ್ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಅಂದರೆ ಸಂಘಟನೆಯ ಅಭಿವೃದ್ಧಿಪಡಿಸಲು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲು ನಿರ್ವಹಣೆ ತತ್ವಗಳು ಪ್ರಾಮುಖ್ಯತೆಯಾಗಿದೆ. ಇವೆಲ್ಲ ಲರ್ನಿಂಗ್ ಅಬ್ಜೆಕ್ಟಿವ್ಸ್ ಆಗಿದೆ ಅಂದರೆ ಕಲಿಕೆಯ ಉದ್ದೇಶಗಳು ಆಗಿವೆ. ಲರ್ನಿಂಗ್ ಔಟ್ಕಮ್ಸ್ ದ ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ಅಂದರೆ ಕಲಿಕೆಯ ಕಾರ್ಯಗಳು ವಿದ್ಯಾರ್ಥಿಗಳಿಗೆ ಸಾಧ್ಯವಾಗುತ್ತದೆ ಅಂತ. ಇದರಲ್ಲಿ ಮ್ಯಾನೇಜ್ಮೆಂಟ್ ಪ್ಲಾನ್ ಅಲೌಸ್ ಟು ಅನಲೈಸಿ ಒನ್ಸ್ ಮ್ಯಾನೇಜ್ಮೆಂಟ್ ಸ್ಟ್ರಕ್ಚರ್ ಅಂದರೆ ನಿರ್ವಹಣೆ ಯೋಜನೆಯು ಅನಲೈಸಿ ಮಾಡಲು ಅನುಮತಿಸುತ್ತದೆ, ರಚನೆ ಮಾಡುತ್ತದೆ. ನೆಕ್ಸ್ಟ್ ಅಂಡರ್ಸ್ಟ್ಯಾಂಡ್ ದಿ ಕಂಪ್ಲೆಕ್ಸಿಟೀಸ್ ಅಸೋಸಿಯೇಟೆಡ್ ವಿತ್ ಮ್ಯಾನೇಜ್ಮೆಂಟ್ ಆ್ಯಂಡ್ ವುಮೆನ್ ರಿಸೋರ್ಸ್ ಆರ್ಗನೈಜೇಷನ್ ಆ್ಯಂಡ್ ಇಂಟಿಗ್ರೇಟೆಡ್ ಲರ್ನಿಂಗ್ ಆ್ಯಂಡ್ ಹ್ಯಾಂಡ್ಲಿಂಗ್ ದಿಸ್ ಕಾಂಪ್ಲೆಕ್ಸಿಟಿ ಅಂತ ಕರೆಯುತ್ತದೆ. ಸಂಬಂಧಿತ ಸಂಕೀರ್ಣತೆಗಳ ಅರ್ಥ ಮಾಡಿಕೊಳ್ಳುವಿಕೆ ಸಂಸ್ಥೆಯ ಮಾನವನ ಪರಿಹಾರಗಳು ನಿರ್ವಹಣೆ ಮತ್ತು ಸಂಕೀರ್ಣತೆಗಳ ನಿವಾಸ ಕಲಿಕೆಯನ್ನು ಸಂಯೋಜಿಸಿಕೊಳ್ಳುತ್ತದೆ. ನೆಕ್ಸ್ಟ್ ಬಂದುಬಿಟ್ಟು ಮ್ಯಾನೇಜ್ಮೆಂಟ್ ಪ್ಲಾನ್ ಐತಲ್ಲ ಅಂದರೆ ನಿರ್ವಹಣೆಯ ಯೋಜನೆ ಅಂದರೆ ಫೋಕಸ್ಡ್ ಇನ್ ಅಬೌಟ್ ಎಕ್ಸ್ಪ್ಯಾನ್ಷನ್ ಆಫ್ ಬಿಸ್ನೆಸ್ ಅಲೋಕೇಶನ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್ ಎಕ್ಸೆಟ್ರಾ. ಅಂದರೆ ಈ ನಿರ್ವಹಣೆಯ ಯೋಜನೆಯಲ್ಲಿ ಏನೆಲ್ಲ ಅಂಶಗಳು ಒಳಗೊಂಡಿವೆ ಅಂದರೆ ವ್ಯವಹಾರದ ವಿಸ್ತರಣೆ ಒಳಗೊಂಡಿದೆ, ಹೌದಾ, ಎಕ್ಸ್ಪೆನ್ಷನ್ ಆಫ್ ಬಿಸ್ನೆಸ್, ಆಮೇಲೆ ಹಂಚಿಕೆ ಬಗ್ಗೆ ಗಮನ ಹರಿಸಲಾಗಿದೆ ಅಂದರೆ ಅಲೋಕೇಶನ್ ಆಫ್ ಕ್ಯಾಪಿಟಲ್ ಅಲೋಕೇಶನ್ ಯಾವ ಥರ ಮಾಡಿದೆ. ನೆಕ್ಸ್ಟ್ ಬಂದುಬಿಟ್ಟು ಬಂಡವಾಳದ ಬಜೆಟ್ ಅಂದರೆ ಕ್ಯಾಪಿಟಲ್ ಬಜೆಟಿಂಗ್ನ ಒಳಗೊಂಡಿದೆ. ನೆಕ್ಸ್ಟ್ ಬಂದು ಎಂಟರ್ಪ್ರಿನಿಯರ್ಶಿಪ್ ಕ್ಯಾಪಿಟಲ್ ಅಂತ ಕರೆಯುತ್ತೆ. ಎಂಟರ್ಪ್ರಿನಿಯರ್ಶಿಪ್ ಕ್ಯಾಪಿಟಲ್ ಅಂದರೆ ಎಂಟರ್ಪ್ರಿನಿಯರ್ಶಿಪ್ ಕ್ಯಾಪಿಟಲ್ ಅಂತಂದರೆ ದ ಆರ್ಗನೈಜೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸೆಕ್ಷನ್ ಶುಡ್ ಬಿ ಸಮರೈಸ್ ಇನ್ಫಾರ್ಮೇಷನ್ ಅಬೌಟ್ ಅಂದರೆ ಉದ್ಯಮಶೀಲತೆ ಬಂಡವಾಳ ಅಂದರೆ ಸಂಸ್ಥೆ ಮತ್ತು ನಿರ್ವಹಣೆ ವಿಭಾಗವನ್ನು ಸಂಕ್ಷಿಪ್ತವಾಗಿ ಹೇಳಬೇಕು, ಇದರ ಬಗ್ಗೆ ಮಾಹಿತಿಯಾಗಿದೆ. ಬಿಸ್ನೆಸ್ ಸ್ಟ್ರಕ್ಚರ್ ಆ್ಯಂಡ್ ಟೀಮ್ ಅಂತ ಕರೆಯುತ್ತಾರೆ. ವ್ಯಾಪಾರದ ರಚನೆ ಮತ್ತು ತಂಡ ಒಳಗೊಂಡಿರುತ್ತದೆ. ನೆಕ್ಸ್ಟ್ ಬಿಸ್ನೆಸ್ ಪ್ಲಾನ್ ಕವರ್ಸ್ 2 ಮೇನ್ ಏರಿಯಾಸ್, 2 ಏರಿಯಾಗಳನ್ನು ಒಳಗೊಂಡಿದೆ. ಅವ್ಯಾವ ಅಂದರೆ ಫಸ್ಟ್ ಒನ್ ದ ಆರ್ಗನೈಜೇಷನ್ ಆರ್ ಹೌ ಯುವರ್ ಬಿಸ್ನೆಸ್ ಇನ್ ಸ್ಟ್ರಕ್ಚರ್ ಆ್ಯಂಡ್ ಪೀಪಲ್ ಇನ್ವಾಲ್ವ್ಡ್ ಅಂತ ಕರೆಯುತ್ತಾರೆ. ಅಂದರೆ ವ್ಯಾಪಾರ ಯೋಜನೆ 2 ಮುಖ್ಯ ಕ್ಷೇತ್ರಗಳು ಒಳಗೊಂಡಿದೆ. ಒಂದೊಂದು ಸಂಸ್ಥೆ ಅಥವಾ ನಿಮ್ಮ ವ್ಯವಹಾರವು ಹೇಗೆ ರಚನೆಯಾಗುತ್ತದೆ ಮತ್ತು ರಚನೆ ಆದ ನಂತರ ಏನೆಲ್ಲ ಒಳಗೊಂಡ ನಂತರ ಅದರಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದರೆ ಕಸ್ಟಮರ್ಸ್, ಸಪ್ಲೈಯರ್ಸ್ ಅದೆಲ್ಲ ಒಳಗೊಂಡಿರುತ್ತದೆ. ಎರಡನೇದು ಬಂದುಬಿಟ್ಟು ದ ಮ್ಯಾನೇಜ್ಮೆಂಟ್ ಟೀಮ್ ಆರ್ ಡೀಟೇಲ್ ಅಬೌಟ್ ವಾಟ್ ಯುವರ್ ಟೀಮ್ ಬ್ರಿಂಗ್ ಟು ದಿ ಬಿಸ್ನೆಸ್ ಅಂತ ಹೇಳ್ತಾನೆ. ಅಂದರೆ ಓಪನಿಂಗ್ ಆಫ್ ದಿ ಸೆಷನ್ ಬ್ರೀಫ್ಲಿ ಸಮ್ಮರಿ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ನಿರ್ವಹಣೆಯ ತಂಡವು ಅಥವಾ ನಿಮ್ಮ ತಂಡವು ನಿಮ್ಮ ಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ತಂಡವು ಏನು ತೋರುತ್ತದೆ ಎಂಬುದನ್ನು ಕುರಿತು ವಿವರವನ್ನು ನೀಡುತ್ತದೆ. ಅಂದರೆ ಇಲ್ಲಿರ್ತಕ್ಕಂಥದ್ದು ದ ಸಮ್ಮರಿ ಅಂದರೆ ಸೈಜ್ ಇರ್ಬೋದು, ಕಾಂಪಿಟೇಷನ್ ಆಗ್ಬೋದು, ಇಯರ್ ಎಕ್ಸ್ಪೀರಿಯೆನ್ಸ್ ಅಂದರೆ ಎಷ್ಟು ವರ್ಷ, ಸೈಜ್ ಗಾತ್ರ ಹೆಂಗಿದೆ, ವಿಶಾಲವಾಗಿದೆ, ಏನೋ ವೈಡ್ ಇದೆ ಅಂತ ಕೇಳಿದೆ. ಕಾಂಪಿಟೇಷನ್ ಹೆಂಗಿದೆ, ಸಂಯೋಜನೆ,
ಆಮೇಲೆ ವರ್ಷಗಳ ಅನುಭವ, ಇಯರ್ಸ್ ಎಕ್ಸ್ಪೀರಿಯನ್ಸ್, ಆ ಕಂಪನಿ ಇರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ನೋಡಬೇಕಾಗುತ್ತೆ, ಇಯರ್ಸ್ ಎಕ್ಸ್ಪೀರಿಯನ್ಸ್ ನೋಡಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಫೈನಾನ್ಸಿಂಗ್ ಸ್ಟೇಜಸ್ ಆ್ಯಂಡ್ ಆಲ್ಟರ್ನೇಟಿವ್ ಸೋರ್ಸಸ್ ಆಫ್ ಫೈನಾನ್ಸಿಂಗ್ ಫಾರ್ ಇಂಡಿಯನ್ ಎಂಟರ್ಪ್ರೀನಿಯರ್ಸ್ ಅಂತ ಕರೆಯುತ್ತಾರೆ. ಅಂದರೆ ಫೈನಾನ್ಸಿಂಗ್ ಸ್ಟೇಜಸ್ ಅಂದರೆ ಆಲ್ಟರ್ನೇಟಿವ್ ಸೋರ್ಸಸ್ ಆಫ್ ಫೈನಾನ್ಸಿಂಗ್ ಫಾರ್ ಇಂಡಿಯನ್ ಎಂಟರ್ಪ್ರೀನಿಯರ್ಶಿಪ್ ಅಂತ ಕರೀತಾರೆ. ಅಂದರೆ ಹಣಕಾಸು ಹಂತಗಳು, ಅಂದರೆ ಹಣಕಾಸು ಪರ್ಯಾಯದ ಮೂಲದ ಭಾರತೀಯ ಉದ್ಯಮಿಗಳು ಅಂತ ಕರೆಯುತ್ತಾರೆ. ವಾಟ್ ಬಿಸ್ನೆಸ್ ಸ್ಟ್ರಕ್ಚರ್ ಅಂದರೆ ಯಾವ ವ್ಯಾಪಾರದ ರಚನೆ ಮಾಡುತ್ತಿದ್ದಾರೆ, ಹೌದಾ, ಅವು ಎಕ್ಸಾಂಪಲ್ ಅಂದರೆ ಹಿಂಗಿರ್ಬೋದು, ಏಕಮಾತ್ರ ಮಾಲೀಕತ್ವದ ಸೋಲ್ ಪ್ರೊಪ್ರೈಟರ್ಶಿಪ್ ಆಗಿರ್ಬೋದು, LLC ಆಗಿರ್ಬೋದು, ಪಾರ್ಟ್ನರ್ಶಿಪ್ ಆಗಿರ್ಬೋದು, ಆಮೇಲೆ ಎ ಕಾರ್ಪೊರೇಷನ್ ಆಗಿರ್ಬೋದು. ಅಂದರೆ ಏಕಮಾತ್ರ ಮಾಲೀಕತ್ವ, ಒಂದು LLC, ಪಾಲುದಾರಿಕೆ ಸಂಸ್ಥೆ, ಹೌದಾ, ನಿಗಮಗಳು, ಇವೆಲ್ಲವೂ ಫೈನಾನ್ಸ್, ಇದು ಇಂಡಿಯನ್ ಎಂಟರ್ಪ್ರಿನರ್ಶಿಪ್ ಫೈನಾನ್ಸಿಂಗ್ ಆಲ್ಟರ್ನೇಟಿವ್ ಸೋರ್ಸಸ್ ಆಗಿರುತ್ತವೆ. ದಿಸ್ ಡಿಟರ್ಮಿನೇಷನ್ ವಿಲ್ ಬಿ ಫ್ರಮ್ ಬೇಸ್ ಫಾರ್ಮಲಿ ರೆಸ್ಟ್ ಆಫ್ ದಿ ಏರಿಯಾ ಇನ್ ಸೆಷನ್ ಅಂತ ಕರೀತಾರೆ. ಈ ನಿರ್ಣಯಗಳ ಉಳಿದ ಪ್ರದೇಶಗಳ ಆಧಾರದ ಮೇಲೆ ಒಳಗೊಳ್ಳುತ್ತೆ. ಅಂದರೆ ಮ್ಯಾನೇಜ್ಮೆಂಟ್ ಟೀಮ್ ಗ್ಯಾಪ್ ಅಂತ ಕರೆಯುತ್ತಾರೆ. ಅಂದರೆ ಮ್ಯಾನೇಜ್ಮೆಂಟ್ ಟೀಮ್ ಅಂದರೆ ನಿರ್ವಹಣೆ ತಂಡ ಅಂತ ಹೇಳ್ತಾರೆ. ಹೂ ವಿಲ್ ಬಿ ಓವರ್ಸಿ ಕಂಪನಿ ಫಾರ್ಮಿಂಗ್ ಕಾರ್ಪೊರೇಷನ್ ವಿಲ್ ಮೇಕ್ ಆಫ್ ದಿ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಬಿ ಬೋರ್ಡ್ ಅಂತ ಕರೀತಾರೆ, ಬೋರ್ಡ್ ಆಫ್ ಡೈರೆಕ್ಟರ್. ಆರ್ಗನೈಸೇಷನಲ್ ಚಾರ್ಟ್ ಕ್ಯಾನ್ ಗುಡ್ ವಿಷನ್ ಆರ್ ಇಲ್ಸ್ಟ್ರೇಷನ್ ದಿಸ್ ಎಲಿಮೆಂಟ್ಸ್ ಅಂತ ಕರೆಯುತ್ತಾರೆ. ಅಂದರೆ ನಿರ್ವಹಣೆಯ ತಂಡವು ಕಂಪನಿಯ ಮೇಲ್ವಿಚಾರಣೆಯನ್ನು ಯಾರು ಮಾಡುತ್ತಾರೆ, ಹೇಗೆ ಮಾಡುತ್ತಾರೆ, ಹೌದಾ, ಅದು ಒಂದು ನಿಗಮ ಮಂಡಳಿಯ ನಿರ್ದೇಶಕರು ಮಾಡುತ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಮ್ಯಾನೇಜ್ಮೆಂಟ್ ಟೀಮ್ ಗ್ಯಾಪ್. ವಾಟ್ ಆರ್ ದಿ anticipated personal needs? How will each role and field ಕಾಂಟ್ರಿಬ್ಯೂಟ್ ಯುವರ್ ಸಕ್ಸಸ್ ಆಫ್ ಯುವರ್ ಕಂಪನಿ ಅಂತ ಕೇಳ್ತಾರೆ. ಯಾವ ಥರ ಕಂಪನಿ ಸಕ್ಸಸ್ ಆಗ್ತದೆ ಅಂದರೆ ನಿರ್ವಹಣೆ ತಂಡದ ಅಂತರಗಳ ಆಧಾರದ ಮೇಲೆ. ಅಂದರೆ ಒಮ್ಮೆ ತುಂಬಿದ ಪ್ರತಿಯೊಂದು ಪಾತ್ರವು, ಒಬ್ಬ ವ್ಯವಸ್ಥಾಪಕನ ಪಾತ್ರವು ಹೆಚ್ಚು ಯಶಸ್ವಿಯಾಗಿ ಇದ್ದರೆ ಮಾತ್ರ ಆ ಕಂಪನಿ ಒಬ್ಬ, ಫಾರ್ ಎಕ್ಸಾಂಪಲ್ ಸ್ಕಿಲ್ಡ್ ಎಂಪ್ಲಾಯಿ, ಸ್ಕಿಲ್ ನಾಲೆಡ್ಜ್ ಒಳ್ಳೆ ಎಂಪ್ಲಾಯಿ ಇದ್ದರೆ ಆ ಕಂಪನಿ ಈಸಿಯಾಗಿ ಸಕ್ಸಸ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಅದರ್ ಪರ್ಸ್ನಲ್ ಅಂದರೆ ಇತರೆ ಸಿಬ್ಬಂದಿ. ಎ ಸೈಡ್ ಫ್ರಮ್ ಬೋರ್ಡ್ ಅಂಡ್ ಎಂಪ್ಲಾಯೀಸ್, ವಾಟ್ ಎಕ್ಸ್ಟರ್ನಲ್ ಸಪೋರ್ಟ್ ವಿಲ್ ಹೆಲ್ಪ್ ದಿ ಬಿಸ್ನೆಸ್ ಫಂಕ್ಷನ್ಸ್ ಅಂತ ಹೇಳ್ತಾನೆ. ಅಂದರೆ ತಮ್ಮ ಮಂಡಳಿಯಿಂದ ಅಥವಾ ನೌಕರರಿಂದ ಯಾವ ಭಾಗದ ಬಾಹ್ಯವಾಗಿ ಆಂತರಿಕವಾಗಿ ಸಹಾಯ ಮಾಡುತ್ತಾರೆ ವ್ಯವಹಾರಕ್ಕೆ ಅಂತ. ದಿಸ್ ಕ್ಯಾನ್ ಬಿ ಇನ್ಕ್ಲೂಡೆಡ್ ಎಲ್ಲರಿಂದ, ಅದು ಏನೆಲ್ಲ ಒಳಗೊಂಡಿರ್ತದೆ ಅಂದರೆ ಆಲ್ಟರೇಟಿಂಗು, ಅಕೌಂಟೆನ್ಸಿ, ಪಬ್ಲಿಕ್ಕು ರಿಲೇಷನು, ಪ್ರೊಫೆಷ್ನಲ್, ಅಡ್ಮಿನಿಸ್ಟ್ರೇಟಿವ್ ಸಪೋರ್ಟ್, ಇವನ್ ಎಕ್ಸ್ಟರ್ನಲ್ ಅಡ್ವೈಸರಿ ಬೋರ್ಡ್ ಅಂತ ಕರೆಯುತ್ತೆ. ಅಂದರೆ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಬೇಸಿಸ್ ಮೇಲೆ ಒಳಗೊಂಡಿರ್ತೇವೆ. ಅಂದರೆ ಬದಲಾವಣೆ ಇರ್ಬೋದು, ಅಂದರೆ ಆಲ್ಟರೇಟಿಂಗ್, ಅಕೌಂಟಿಗಳಾಗಿರ್ಬೋದು, ಸಾರ್ವಜನಿಕ ಸಿಬ್ಬಂದಿಗಳಾಗಿರ್ಬೋದು, ಅದ್ರ ಮೇಲೆ ಒಳಗೊಂಡಿರುತ್ತೇವೆ. ನೆಕ್ಸ್ಟ್ ಬಂದುಬಿಟ್ಟು ಪರ್ಸ್ನಲ್ ಗ್ರೌತ್ ಪ್ಲಾನ್. ವಾಟ್ ಆರ್ ದಿ ಸೀಸನಲ್ ಈಚ್ ಆಫ್ ಪರ್ಸ್ನಲ್ ಟು ಬಿ ಇನ್ವಾಲ್ವಿಂಗ್ ವಿತ್ ಕಂಪನಿ ನೆಕ್ಸ್ಟ್ 3 years ಅಂತ ಹೇಳ್ತಾನೆ. ದಿಸ್ ಶುಡ್ ಬಿ ಪ್ರೊವೈಡ್ ಬಾಟ್ ಲೈನ್ ಕಾಸ್ಟ್ ಆ್ಯಂಡ್ ಪ್ರೊಫೆಷ್ನಲ್ ಎಕ್ಸ್ಪೀರಿಯನ್ಸ್ ಅಂತ ಕರೆಯುತ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಚಾಲೆಂಜಸ್ ಫಾರ್ ಮಾರ್ಕೆಟಿಂಗ್ ಇನ್ ನ್ಯೂ ವೆಂಚರ್ಸ್ ಅಂತ ಹೇಳ್ತಾನೆ. ಯಾವೆಲ್ಲ ಚಾಲೆಂಜ್ನ ಫೈಂಡ್ ಔಟ್ ಮಾಡಿದಾಗ ಫಸ್ಟ್ ಬಂದುಬಿಟ್ಟು ಅನ್ನೌನ್ ಎಂಟಿಟಿ, ಈ ಪೊಟೆನ್ಷಿಯಲ್ ಕಸ್ಟಮರ್ಸ್ ಆ್ಯಂಡ್ ಅದರ್ಸ್ ಇರ್ತದೆ, ಲಾಕ್ ಆಫ್ ಟ್ರಸ್ಟಿ ಇರ್ತದೆ, ಆಮೇಲೆ ರಿಲಯನ್ಸ್ ಆ್ಯಂಡ್ ಸೋಷಿಯಲ್ ಇಂಟರ್ಯಾಕ್ಷನ್ ಇರ್ತದೆ, ಲಾಕ್ ಆಫ್ ಎಕ್ಸ್ಚೇಂಜಿಂಗ್ ರಿಲೇಷನ್ಶಿಪ್, ಅಂದರೆ ಲಾಕ್ ಆಫ್ ಎಕ್ಸ್ಚೇಂಜ್ ರಿಲೇಷನ್ಶಿಪ್ ಎಂಪ್ಲಾಯರ್ಸ್ ಆ್ಯಂಡ್ ಎಂಪ್ಲಾಯೀಸ್ ಮಧ್ಯೆ ಲಾಟ್ ಆಫ್ ಡಿಫ್ರೆಂಟ್ ರಿಲೇಷನ್ಶಿಪ್ ಇರುತ್ತೆ. ಲಾಕ್ ಆಫ್ ಇಂಟರ್ನಲ್ ಸ್ಟ್ರಕ್ಚರ್ ಅಂದರೆ ವಿತಿನ್ ಆರ್ಗನೈಸೇಷನ್ ಒಳಗಿರ್ತಕ್ಕಂಥ ಆರ್ಗನೈಸೇಷನ್ ಸ್ಟ್ರಕ್ಚರ್ ಹೆಂಗೈತೆ, ವಿಷನ್ನು, ಮಿಷನ್ನು, ಆಬ್ಜೆಕ್ಟಿವ್ಸು ಸ್ಟ್ರಕ್ಚರ್. ಲಾಕ್ ಆಫ್ ಎಕ್ಸ್ಪೀರಿಯನ್ಸ್, ಅಲ್ಲಿರ್ತಕ್ಕಂಥ ವರ್ಕರ್ಸ್ ಬೇಸಿಸ್ ಮೇಲೆ ಸ್ಕಿಲ್, ನಾಲೆಡ್ಜು, ಎಕ್ಸ್ಪೀರಿಯನ್ಸಸ್. ದ ಹಿಸ್ಟಾರಿಕಲ್ ಡಾಟಾ ಅಂದರೆ ಪ್ರಿವಿಯಸ್ ಇಯರ್ ಡಾಟಾ ಎದ್ರ ಬೇಸಿಸ್ ಮೇಲೆ ಆ ಡಾಟಾ ನೋಡ್ಕೊಂಡು ಇದು ಮಾಡೋಕ್ಕಾಗತ್ತೆ. ವೆರಿ ಲಿಮಿಟೆಡ್ ಫೈನಾನ್ಷಿಯಲ್ ರಿಸೋರ್ಸಸ್, ಅಂದರೆ ಲಿಮಿಟೆಡ್ ರಿಸೋರ್ಸಸ್ ಅಂದರೆ ಮಿನಿಮಮ್ ಹೈ ಕ್ವಾಲಿಟಿ ಪ್ರಾಡಕ್ಟ್, ಅಂದರೆ ರಿಸರ್ಚಬಲ್ ಪರ್ಸನ್ ಇದೆ ಅಂತಂದರೆ ಆ ಒಂದು ಆರ್ಗನೈಸೇಷನ್ ಗುಡ್ ಆರ್ಗನೈಸೇಷನ್ ಆಗಿ ಜಗಳ. ದ ಹ್ಯೂಮನ್ ರಿಸೋರ್ಸಸ್ ಲೈಕ್ ಸ್ಕಿಲ್ಲು, ನಾಲೆಡ್ಜು, ಎಬಿಲಿಟಿ, ಕ್ರಿಯೇಟಿವಿಟಿ, ಥಿಂಕಿಂಗು ಒಳಗೊಂಡಿರ್ತದೆ. ಇಟ್ ಇದೆ ಕ್ರಿಟಿಕಲ್ ಸ್ಕಿಲ್ ಒಳಗೊಂಡಿರಬೇಕು. ಇಟ್ ಇದೆ ಪ್ರಿಫರೆನ್ಸಸ್ಸು, ಲಿಮಿಟೆಡ್ ಮಾರ್ಕ್ ಆಫ್ ಪವರು, ವೆರಿ ಲೋ ಪ್ರಿಡಿಕ್ಟಬಿಲಿಟಿ, ಓನ್ಲಿ ಲಿಮಿಟೆಡ್ ಇನ್ಫಾರ್ಮೇಷನ್ ಇರ್ತದೆ. ನೆಕ್ಸ್ಟ್ ಮಾರ್ಕೆಟಿಂಗ್ ಪ್ರಾಕ್ಟೀಸಸ್, ಅನ್ನೌನ್ ಆಫ್
ಡಾಮಿನೇಟೆಡ್ ಡಿಸೈನ್ ಒಳಗೊಂಡಿರುತ್ತದೆ. ನೆಕ್ಸ್ಟ್ ಬಂದುಬಿಟ್ಟು ಟಿಪ್ಸ್ ಆಫ್ ರೈಟಿಂಗ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಪ್ಲಾನ್ ಅಂತ ಕರೀತಾರೆ. ಇದರಲ್ಲಿ ಎಕ್ಸ್ಪ್ಲೇನ್ ದಿ ಇಂಟರ್ಯಾಕ್ಷನ್, ಯಾವ ಥರ ಇಂಟರ್ಯಾಕ್ಷನ್ ಮಾಡ್ತಾರೆ, ವೆರಿ ರಿಯಲಿ ಡಸ್ ಟೀಮ್ ಫಂಕ್ಷನ್ ಎಕ್ಸ್ಟ್ರಾಕ್ಟ್ಲಿ ಆ್ಯಸ್ ಔಟ್ಲೈನ್ ಇನ್ ಆರ್ಗನೈಜೇಷನ್ ಚಾರ್ಟ್, ಯಾವ ಥರ ಅಟ್ರಾಕ್ಟಿವ್ ಫಂಕ್ಷನ್ಸ್ ಅಂಶಗಳು ಒಳಗೊಂಡಿರುತ್ತವೆ. ಡಿಸ್ಕ್ರೈಬ್ ಕೀ ಪರ್ಸ್ನಲ್ ಇಂಟರ್ಯಾಕ್ಷನ್ ಅಂತ ಒಳಗೊಂಡಿರುತ್ತೆ. ಕೆಲವು ಅಂಶಗಳು ಶಾರ್ಟ್ಕಟ್ ಇರ್ತಕ್ಕಂಥ ಅಂಶಗಳು ಒಳಗೊಂಡಿರುತ್ತೆ. ಕ್ಲಾಸಿಂಗ್ ರೋಲ್ ಆಫ್ ಓವರಾಲ್ ಮ್ಯಾನೇಜ್ಮೆಂಟ್ ಇರ್ತಕ್ಕಂಥ ಆಬ್ಜೆಕ್ಟಿವ್ಸ್ ಗೋಲ್ಸ್ ಅದ್ರ ಬೇಸಿಸ್ ಮೇಲೆ ರೋಲ್ ಒಳಗೊಂಡಿರುತ್ತೆ. ನೆಕ್ಸ್ಟ್ ಬಂದು ರಿಲೇಟಿವ್ ಪರ್ಸ್ನಲ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಅಂತ ಕರೀತೇವೆ. ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಒಳಗೊಂಡಿರ್ತವೆ. ಯಾವ ಗೋಲ್ ಅಟ್ಯಾಚ್ ಟು ಹೆಂಗೆ ಒಳಗೊಂಡಿರ್ತೇವೆ. ಇಂಡಿವಿಜುವಲ್ ಆರ್ಗನೈಸೇಷನ್ ಇರ್ಬೋದು. ಲೈಕ್ ಇಂಡಿವಿಜುವಲ್ ಆರ್ಗನೈಸೇಷನ್ ಟು ಟಚ್ ಅಕಾಂಪ್ಲಿಷ್ಡ್ ಟ್ರೂತ್ ಸ್ಪೆಸಿಫಿಕ್ ರೋಲ್ ಆಫ್ ಎಕ್ಸ್ಪೀರಿಯನ್ಸ್ ಒಳಗೊಂಡಿರುತ್ತದೆ. ಡೋಂಟ್ ಇನ್ಕ್ಲೂಡಿಂಗ್ ದಿ ಕಿಚನ್ ಸ್ಕಿಲ್ ಇನ್ ದಿ ಮ್ಯಾನೇಜ್ಮೆಂಟ್ ಫೋಕಸ್ ಓನ್ಲಿ ಮೋಸ್ಟ್ ರಿಲೆವೆಂಟ್ ಬಿಯೋಜಿಗ್ರಫಿಕಲ್ ಇನ್ಫಾರ್ಮೇಷನ್ ಒಂದು ವಿತಿನ್ ಇರತಕ್ಕಂಥ ಅಂತ ಹೇಳಿದೆ. ಲಾರ್ಡ್ ದಿ ಟೀಮ್ ರಿವ್ಯೂ ಡ್ರಾಫ್ಟಿಂಗ್ ಸಮ್ಮರಿ ಗಿವ್ ಕೀ ಪರ್ಸ್ನಲ್ ಚಾನ್ಸ್ ಟು ರಿವ್ಯೂ ಅಂತ ಹೇಳ್ತಾನೆ. ಅದರಲ್ಲಿ 2 ಟೈಪ್ಸ್, 2 ರಿಲೇಟೆಡ್. ಒಂದನೇದು ಚಾನ್ಸ್ ಟು ಕನ್ಫರ್ಮ್ ಆ ಡಿಸರ್ವ್ ರೋಲ್ ಇನ್ ರೆಸ್ಪಾನ್ಸಿಬಿಲಿಟಿ ಅಕ್ಯುರೇಟಿವ್ಲಿ ಇರುತ್ತದೆ. ಸೆಕೆಂಡ್ ಅಂಡರ್ಸ್ಟ್ಯಾಂಡಿಂಗ್ ಬೈ ದಿ ಟೀಮ್, ಅಂದರೆ ಒಂದು ಆರ್ಗನೈಸೇಷನ್ ನಂಬರ್ ಆಫ್ ಪೀಪಲ್ಸ್, ಟೀಮ್ ಪೀಪಲ್ಸ್ ಅಂತ ಗ್ರೂಪ್ ಪೀಪಲ್ಸ್ ಅಂತ ಅವರಿಗೆ ಆಲ್ ಇನ್ಫಾರ್ಮೇಷನ್ ಅವೈಲೇಬಲ್ ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕಂತ ಹೇಳ್ತಾರೆ. ನೆಕ್ಸ್ಟು ಸಮ್ಮರಿ ಆಫ್ ಮ್ಯಾನೇಜ್ಮೆಂಟ್. ದ ಮ್ಯಾನೇಜ್ಮೆಂಟ್ ಸಮ್ಮರಿ ಹೆಲ್ಪ್ಸ್ ಟು ರೀಡರ್ ಟು ಅಂಡರ್ಸ್ಟ್ಯಾಂಡ್ ಹೂ ಈಸ್ ಬಿಹೈಂಡ್ ಟು ಕಂಪನಿ, ಅಂದರೆ ಕಂಪನಿಯಲ್ಲಿ ವರ್ಕ್ ಮಾಡ್ತಕ್ಕಂಥ ಎಲ್ಲ ಎಂಪ್ಲಾಯ್ಸಿಗೆ ಮ್ಯಾನೇಜ್ಮೆಂಟ್. ದ ಪರ್ಸನಲ್ ರಿಸೋರ್ಸಸ್ ಮೇ ಬಿ ನೀಡೆಡ್ ಇನ್ ದಿ ಫ್ಯೂಚರ್ ಆರ್ ಫ್ಯೂ ಟಿಪ್ಸ್ ಎನ್ಶೂರಿಂಗ್ ದಿ ಮ್ಯಾನೇಜ್ಮೆಂಟ್. Summarizing given the leader of information by the needed accurately analyzing only. Next ಬಂದುಬಿಟ್ಟು MCQ questions. First question, which of the following is not a characteristics of project production? ಇದರಲ್ಲಿ ಯಾವುದು ಲಕ್ಷಣ ಅಲ್ಲ, ಪ್ರೊಡಕ್ಷನ್ ಲಕ್ಷಣ ಅಲ್ಲ. ಎ ಬಂದುಬಿಟ್ಟು ಕಂಟಿನ್ಯೂಸ್ ಫ್ಲೋ ಆಫ್ ಮೆಟೀರಿಯಲ್ಸ್. ಬಿ ಬಂದುಬಿಟ್ಟು ಹೈಲಿ ಮೆಕನೈಸ್ಡ್ ಮೆಟೀರಿಯಲ್ ಹ್ಯಾಂಡ್ಲಿಂಗ್. ಸಿ ಬಂದುಬಿಟ್ಟು ವರ್ಚುವಲಿ ಜೀರೋ ಮ್ಯಾನುಫ್ಯಾಕ್ಚರಿಂಗ್ ಸೈಕಲ್ ಟೈಮ್. ಡಿ ಬಂದುಬಿಟ್ಟು ಆಲ್ ಆಫ್ ದಿ ಅಬೋವ್ ಅಂತ ಹೇಳ್ತದೆ. ಯಾವುದು ಅಲ್ಲ ಅಂತ ಹೇಳ್ತಾನೆ. ಆಲ್ ಆಫ್ ದಿ ಅಬೋವ್ ಯಾವು ಅಲ್ಲ ಅಂತ ಹೇಳ್ತದೆ. ಅಂದರೆ ಕಂಟಿನ್ಯೂಸ್ ಫ್ಲೋ ಆಫ್ ಮೆಟೀರಿಯಲು ಅಲ್ಲ, ಮೆಕನೈಸ್ಡು ಮೆಟೀರಿಯಲ್ಸ್ ಹ್ಯಾಂಡ್ಲಿಂಗ್ ಅಲ್ಲ, ಜೀರೋ ಮ್ಯಾನುಫ್ಯಾಕ್ಚರಿಂಗ್ ಸೈಕಲ್ ಟೈಮ್ ಅಲ್ಲ, ಆಲ್ ಆಫ್ ದಿ ನಾಟ್ ಎ ಪ್ರೊಡಕ್ಷನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತಾರೆ. ಸೆಕೆಂಡ್ ಒಂದು ಕ್ವಶನು, ಹೌ ಡಸ್ ಸ್ಟ್ರಕ್ಚರ್ ರೆಡ್ಯೂಸ್ ದಿ ಎಕ್ಸ್ಟರ್ನಲ್ ಅನ್ಸರ್ಟನಿಟಿ ರೈಸ್ ಔಟ್ ಆಫ್ ದಿ ವುಮೆನ್ ಬಿಹೇವಿಯರ್ ಅಂತ ಹೇಳ್ತಾರೆ. ಅಂದರೆ ಎ ಬಂದುಬಿಟ್ಟು ಅದರಲ್ಲಿ ರಿಸರ್ಚ್ ಆ್ಯಂಡ್ ಪ್ಲಾನಿಂಗು. ಸೆಕೆಂಡ್ ಬಿ ಬಂದುಬಿಟ್ಟು ಫೋರ್ಕಾಸ್ಟಿಂಗ್. ಸಿ ಬೋತ್ ಎ ಆ್ಯಂಡ್ ಬಿ ಅಂತ ಹೇಳ್ತಾನೆ. ಆನ್ಸರ್ ಬಂದುಬಿಟ್ಟು ಬೋತ್ ಎ ಆ್ಯಂಡ್ ಬಿ ಅಂತ ಹೇಳ್ತಾನೆ. ಥರ್ಡ್ ಕ್ವೆಶನ್ ಬಂದುಬಿಟ್ಟು ದ ಫಾಲೋಯಿಂಗ್ ಈಸ್ ನಾಟ್ ಎ ಮೇಜರ್ ಕಾಂಟ್ರಿಬ್ಯೂಟೆಡ್ ಇನ್ ದಿ ಡೆವಲಪ್ಮೆಂಟ್ ಆಫ್ ಕಂಟ್ರೋಲ್ ಚಾರ್ಟ್ ಆ್ಯಂಡ್ ಶಾಂಪ್ಲಿಂಗ್ ಪ್ಲಾನ್ ಅಂತ ಇದೆ. ಯಾವುದು ಮೇಜರ್ ಕಾಂಟ್ರಿಬ್ಯೂಟ್ ಮಾಡ್ತಾನೆ ಇದರಲ್ಲಿ? ಎ ಬಂದುಬಿಟ್ಟು FH ಡಗಸ್. ಬಿ ಬಂದುಬಿಟ್ಟು HE ರೋಮಿಂಗ್. ಸಿ ಬಂದುಬಿಟ್ಟು ವಾಲ್ಟರ್ ಶಾರ್ಟರ್. ಡಿ ಬಂದು JM ಜರ್ನಿ. ಅಂದರೆ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಮೂರನೇದಕ್ಕೆ ಡಿ JM ಜರ್ನಿ ಇರುತ್ತದೆ. ಫೋರ್ತ್ ಒನ್ ಕ್ವಶನ್, ಬಿಸ್ನೆಸ್ ಈಸ್ ಎ ರ್ಯಾಟೆಡ್ ಆನ್ ವಿಚ್ ಡೈಮೆನ್ಷನ್ಸ್ ಅಂತ ಕರೆಯುತ್ತಾನೆ. ಯಾವ ಡೈಮೆನ್ಷನ್ಸ್ ರಿಲೇಟೆಡ್? ಎ ಬಂದುಬಿಟ್ಟು ಮಾರ್ಕೆಟ್ ಆಲ್ಟರ್ನೇಟಿವ್ಸ್. ಬಿ ಬಿಸ್ನೆಸ್ ಸ್ಟ್ರೆಂತ್. ಸಿ ಬಂದುಬಿಟ್ಟು ಬೋತ್ ಎ ಆ್ಯಂಡ್ ಬಿ, ಅಂದರೆ ಮಾರ್ಕೆಟ್ ಆಲ್ಟರ್ನೇಟಿವ್ಸ್, ಬಿಸ್ನೆಸ್ ಸ್ಟ್ರೆಂತ್. ಡಿ ಬಂದುಬಿಟ್ಟು ನನ್ ಆಫ್ ದಿ ಅಬೋವ್, ನನ್ ಆಫ್ ದಿ ಅಬೋವ್ ಯಾವುದಲ್ಲ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಸಿ ಬೋತ್ ಎ ಆ್ಯಂಡ್ ಬಿ ಅಂತ ಹೇಳ್ತದೆ. ಫಿಫ್ತ್ ಒನ್ ಕ್ವಶನ್, ದ ಲೈಕ್ ರೋಡ್ಸ್ ಆಫ್ ಟ್ರೂ ಆಫ್ ಆರ್ಗನೈಜೇಷನ್ ಐಡಲ್ ಫ್ರಮ್ ಡೈರೆಕ್ಟ್ ಯು ಅಂತ ಅದನ್ನು ಯಾವುದು? ಎ ಬಂದುಬಿಟ್ಟು ಗುಡ್ ವಿಲ್, ಕ್ರಾಪ್ ಕಾಂಪಿಟೆನ್ಸಿ. ಬಿ ಸಿ ಬಂದುಬಿಟ್ಟು ಹೈಯರ್ ದಿ ಮ್ಯಾನೇಜ್ಮೆಂಟು. ಡಿ ಬಂದುಬಿಟ್ಟು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟು. ಇದಕ್ಕೆ ಐದನೇದು ಬಂದುಬಿಟ್ಟು ಬಿ ಕೋರ್ ಕಾಂಪಿಟೆನ್ಸಿ ಅಂತ ಹೇಳ್ಬೋದು. ಇಲ್ಲಿಗೆ 5 ಕ್ವೆಶನ್ ಕಂಪ್ಲೀಟೆಡ್.